ಭಾರತ್ ಮಾತಾ ಕಿ ಜೈ ಕುಡುಮಲ ವಿನಾಯಕನಿಗೆ. ಇವತ್ತು ಕೃತಯುಗದಿಂದ ನಾಲ್ಕು ಯುಗದಲ್ಲಿ ನೆಲೆಸಿಕೊಂಡಿರ್ತಕ್ಕಂಥ ಕೂಟಾದ್ರಿ ಪರ್ವತ ನೆಲೆಯಲ್ಲಿ ಶ್ರೀ ಲಕ್ಷ್ಮೀ ಗಣಪತಿ ಅವರ ದೇವರ ಒಂದು ಪುಷ್ಪ ಪಲ್ಲಕ್ಕಿಯನ್ನು ಇವತ್ತು ವಿಜೃಂಭಣೆಯಿಂದ ಈ ಕುಡುಮಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಆದಿ ಕಾಲದಿಂದ ಕೂಡ ಅನೇಕರು ಈ ಕುಡುಮಲೆಯಲ್ಲಿ ಹುಟ್ಟಿ ಬೆಳೆದು ಒಳ್ಳೆಯ ಸೇವೆ ಮಾಡಿದ್ದಾರೆ. ಈ ಭಗವಂತ ಕುಡುಮಲೆಗೆ ಅಲ್ಲ, ಈ ರಾಷ್ಟ್ರಕ್ಕೆ, ಇಡೀ ಪ್ರಪಂಚಕ್ಕೆ ಪ್ರಸಿದ್ಧವಾದಂಥ ಲಕ್ಷ್ಮೀ ಗಣಪತಿ ದೇವಸ್ಥಾನ ಈ ಕುಡುಮಲೆಯಲ್ಲಿ ನೆಲೆಸಿರುವುದು ನಮ್ಮೆಲ್ಲರ ಭಾಗ್ಯ. ಈ ಸುತ್ತಮುತ್ತ ಊರಿನ ಎಲ್ಲ ಜನರ ಭಾಗ್ಯ. ಇವತ್ತು ಇಲ್ಲಿ ಈ ಪರಮಾತ್ಮನ ಒಂದು ಸೇವೆ ಮಾಡೋದಕ್ಕೆ ಎಷ್ಟೋ ಜನರಿದ್ದಾರೆ, ಆದರೆ ಕೆಲವರೊಂದು ಮಾತ್ರ ಸೇವೆ ಮಾಡೋಕ್ಕಾಗ್ತದೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಅದಕ್ಕೆ ಮೂಲ ಕಾರ್ಯಕರ್ತರು ನಮ್ಮ ಗಣೇಶ ಮತ್ತು ರವಿ ಮತ್ತು ಸಿದ್ದಹಳ್ಳಿ ಶೇಖರಣ್ಣ, ಕೊತ್ತೂರು ಮಂಜಣ್ಣ, ಇವರು ಈ ಪರಮಾತ್ಮನ ಸೇವೆ ಮಾಡಬೇಕು. ನೀವೆಲ್ಲರೂ ಕೂಡ ಇವತ್ತು ಈ ಭಗವಂತನನ್ನ ನೋಡಬೇಕು. ಈ ಪುಷ್ಪ ಪಲ್ಲಕ್ಕಿಯನ್ನು ನೋಡ್ಬೇಕಾದ್ರೆ ಒಂದು ಮನೋರಂಜನೆ ಕಾರ್ಯಕ್ರಮ ಇರಬೇಕು. ಈ ಮನೋರಂಜನೆ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ. ಈ ಇದರಲ್ಲಿ ಕುಡುಮಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಪಲ್ಲಕ್ಕಿ ನಡೆಸಿಕೊಂಡು ಬರ್ತಾ ಇದ್ದ ಕಾಲದಿಂದ ಕೂಡ ಅನೇಕರು ಸೇವೆ ಮಾಡಿದ್ದಾರೆ. ನಮ್ಮ ಮುನ್ಸಾಂಗೌಡರು, ನಮ್ಮ ಕುಡುಮಲೆ ವೆಂಕಟರಾಮಾಚಾರ್ಯ ಅವರು ಇಂದ ವಿಜೃಂಭಣೆಯಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮಗಳು ನೀವು ಇವತ್ತು ಕುಡುಮಲೆಯಲ್ಲಿ ಯುವಕರು ಇದನ್ನ ಮಾರ್ಪಾಟು ಮಾಡ್ಕೋಬೇಕು. ಇವತ್ತು ಈ ತರ ಮಾಡ್ತಾ ಇದ್ದೀವಿ, ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದು ನಮ್ಮ ಕುಡುಮಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಕುಡುಮಲೆ ಯುವಕರು ನೀವು ಮುಂದೆ ಬರಬೇಕು. ಈ ಕಾರ್ಯಕ್ರಮ ರಾಜ್ಯದ ಕಾರ್ಯಕ್ರಮ ಆಗ್ಬೇಕು, ಕುಡುಮಲೆ ಕಾರ್ಯಕ್ರಮ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ತಾಲೂಕಿನ ಕಾರ್ಯಕ್ರಮ. ಇವತ್ತು ಈ ಪರಮಾತ್ಮನ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ಭಾರತ ದೇಶಕ್ಕೆ ಪ್ರಸಿದ್ಧವಾದಂತ ಈ ಪರಮಾತ್ಮನ ಸೇವೆ ಮಾಡೋದು ಯುವಕರು. ನೀವು ಕುಡುಮಲೆಯಲ್ಲಿ ಇರ್ತಕ್ಕಂಥ ಯುವಕರು ಒಬ್ಬರ ಕೈಯನ್ನ ಬಲಪಡಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕನ್ನೋದು ನನ್ನ ಆಸೆ. ಇದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕಂತೂ ಕುಡುಮಲೆ ಯುವಜನತೆಯನ್ನು ಬೇಡ್ಕೊಳ್ತಾ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಇದು ಇವತ್ತು ಆಯೋಜನೆ ಮಾಡಿರುವವರ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ನಾನು ನೀವು ಆದ್ಯತೆಯಿಂದ ಕಾಯ್ತಾ ಇದ್ದೀವಿ. ನಾನು 4 ಮಾತುಗಳು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ವಂದಿಸಿ ನಾನು 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.